ದಿನನಿತ್ಯ ವಿವಿಧ ಬಗೆಯ ಅಪರಾಧ ವಂಚನೆಗಳ ಕುರಿತು ಮಾಧ್ಯಮಗಳಲ್ಲಿ ವರದಿಗಳು ಬರೋದನ್ನು ನೋಡ್ತಾ ಇದ್ರೂ ಕೂಡ ಎಚ್ಚೆತ್ತುಕೊಳ್ಳದ ಜನ ಮೋಸ ಹೋಗ್ತಾ ಇದ್ದಾರೆ. ಇಂಥ ಅಮಾಯಕ ಜನರ ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಂಡು ಚಾಲಾಕಿ ಕಳ್ಳರು ಪಂಗನಾಮ ಹಾಕಿ ಪರಾರಿಯಾಗ್ತಾ ಇದ್ದಾರೆ. ಈಗ ನಯವಂಚಕನೊಬ್ಬನಿಂದ ಮೋಸಕ್ಕೆ ತುತ್ತಾದ ಘಟನೆ ದಾವಣಗೆರೆಯ ನಿಟ್ಟುವಳ್ಳಿಯ ಬಳಿ ನಡೆದಿದೆ. ಈ ಕುರಿತ ವರದಿ ಇಲ್ಲಿದೆ. ದಾವಣಗೆರೆಯ ನಿಟ್ಟುವಳ್ಳಿ ಗ್ರಾಮದ ಸೆಕ್ಯೂರಿಟಿ ಗಾರ್ಡ್ ಮಲ್ಲೇಶಪ್ಪ ಕೆಲಸ ಮುಗಿಸಿ ಮನೆಗೆ ಬರ್ತಿದ್ರು. ಅದು ಯಾವ ಗಳಿಗೆಯಲ್ಲಿ ಇವರ ಬೆನ್ನು ಬಿದ್ದನೋ ನಾಗರಾಜ್ ಎಂಬ ಅಸಾಮಿ. ನಾನು ಹುಬ್ಬಳ್ಳಿ 3000 ಮಠದ ಸ್ವಾಮೀಜಿ ಎಂದು ಹೇಳಿಕೊಂಡ ನಾಗರಾಜ್ ನಿಮ್ಮ ಮನೆಯಲ್ಲಿ ಮಲಗ್ತೀನಿ ಅಂದ. ಅಷ್ಟಕ್ಕೆ ಸುಮ್ಮನಾಗದೆ ನಿಮ್ಮ ಮನೆಯಲ್ಲಿ ನಿಧಿ ಇದೆ ಅಂತ ಮಲ್ಲೇಶಪ್ಪನವರ ಹೆಂಡತಿ ತಲೆ ಕೆಡಿಸ್ದ. ಇದಕ್ಕಾಗಿ ಚಿನ್ನ ಬೆಳ್ಳಿ ಇಟ್ಟು ಪೂಜೆ ಮಾಡೋ ಸಲಹೆ ಕೂಡ ಕೊಟ್ಟ. ಪೂಜೆ ಏನೋ ಮಾಡಿದ ಭೂಪ ಎಲ್ಲರೂ ಮಲಗಿದ ಮೇಲೆ ರಾತ್ರೋರಾತ್ರಿ ಎಲ್ಲವನ್ನು ದೋಚಿ ಪರಾರಿಯಾಗಿದ್ದಾನೆ. ನಾನು ನಮ್ಮ ಮನೆಯವರಿಗೆ ನಿನ್ನ ಹತ್ರ ಒಂದು ವಿಷಯ ಹೇಳ್ತಾನಪ್ಪ, ಮತ್ತೆ ಅದು ನೀವು ನಂಬ್ತೀಯ ಅಂತ ಕೇಳಿದೆ. ಆಯ್ತು, ಅದೇನು ಹೇಳ್ರಿ, ಹಿಂಗೆ ನಿಮ್ಮ ಮನೆಯಲ್ಲಿ ನಿಧಿ ಐತಿ, ಮತ್ತೆ ಪೂಜೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಮಾಡ್ತೀರ ನೀವು ಕಾಸದಲ್ಲಿ ಇಡ್ಬೇಕು. ದುಡ್ಡು ತಗೊಂಬಂದು ದುಡ್ಡು, ಆಮೇಲೆ ಕಾಲು ಚೇನು ಕೊಳ ಚೇನು, ಆಮೇಲೆ ಇಟ್ಟು ತಾಳಿನ ಹಾಕಿದ್ಮೇಲೆ ಪೂಜೆ ಮಾಡಿದ್ವಿ. ಆಮೇಲೆ ನೋಡಕ್ಕಂತ ಹೋದ್ವಿ ಸರ್, ಅದನ್ನೆಲ್ಲ ಕಿತ್ತಾಡಿದ್ವಿ, ಏನಿರಲಿಲ್ಲ ಸರ್. ನಿಧಿ ಸಿಗುತ್ತೆ ಅನ್ನೋ ಆಸೆಗೆ ಬಿದ್ದ ಮನೆಯೊಡತಿ ತನ್ನ ಮಗಳ ಮದುವೆಗೆಂದು ಇಟ್ಟಿದ್ದ 20 ಗ್ರಾಂ ಚಿನ್ನ, 100 ಗ್ರಾಂ ಬೆಳ್ಳಿ ಆಭರಣಗಳನ್ನ ಕಳೆದುಕೊಂಡಿದ್ದಾರೆ. ನಾನೇ ಇದ್ದೆ ಸರ್, ಆದ್ರೆ ಅದ್ರ ಮೇಲೆ ಬಟ್ಟೆ ಮುಚ್ಚಿದೆ ಸರ್, ಬಿಳೆ ಬಟ್ಟೆ ಮುಚ್ಚಿದೆ ಸರ್. ಅದರಲ್ಲಿ ತಾಳಿ, ದುಡ್ಡು, ಬಿಳೆ ಬಟ್ಟೆ, ತಂಬಿಗೆ, ತೆಂಗಿನಕಾಯಿ ಎಲ್ಲ ಹಾಕಿ ಪೂಜೆ ಸಾಮಾನು ಏನೈತೆ ಅದೆಲ್ಲ ಹಾಕಿ ಇಟ್ಟಿಸಿದ್ದಾನೆ ಸರ್. ನಾನು ಹೊರಗಡೆ ಹೋಗಿ ಸರ್, ಸೊಪ್ಪು ಇದನ್ನ ತರಕ್ಕೆ, ಬೇವಿನ ಸೊಪ್ಪು ತರಕ್ಕೆ, ಪತ್ರಿ ಥರ ಹೋಗಿ ಸರ್. ಅವನು ಅವಾಗ ಆ ರೀತಿ ಮಾಡಿದ್ದೆ. ಈ ಸಂಬಂಧ ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ನಾಗರಾಜ್ಗಾಗಿ ಬಲೆ ಬೀಸಲಾಗಿದೆ. ರಾಚಪ್ಪ ಸುತ್ತು, ಸುವರ್ಣ ನ್ಯೂಸ್ 24/7 ದಾವಣಗೆರೆ.